ನಮಸ್ತೆ. 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ಮಕ್ಕಳೇ, ಸರಳವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಮುಖ್ಯವಾಗಿ ಏನು ಮಾನವನ ಬಯಕೆಗಳು ಅಥವಾ ಅಗತ್ಯತೆಗಳು ಅಂತಕ್ಕಂಥವೇನಿದಾವೆ ಇವೆಲ್ಲವನ್ನ ಮಕ್ಕಳೇ ನಾವು ಈಡೇರಿಸಬೇಕಾದ್ರೆ ಏನ್ ಮಾಡಬೇಕು, ಏನ್ ಬೇಕು, ನಾವು ವಸ್ತುಗಳನ್ನ ಕೊಂಡ್ಕೋಬೇಕು ಅನ್ನೋದಾದ್ರೆ ವೆರಿ ಗುಡ್, ದುಡ್ಡು ಅಂತಕ್ಕಂಥದ್ದು ಬೇಕು ಅಲ್ವಾ? ನಮ್ಮ ಅಗತ್ಯತೆ ವಸ್ತುಗಳನ್ನ ಕೊಂಡ್ಕೋಬೇಕಾದ್ರೆ ನಮಗೆ ದುಡ್ಡು ಅಂತಕ್ಕಂಥದ್ದು ಬೇಕು. ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಕ್ಕೂ ಕೂಡ ಹಣ ಅಂತಕ್ಕಂಥದ್ದು ಬೇಕಾಗಿರುತ್ತೆ ಅಲ್ವಾ? ಹಾಗಾದ್ರೆ ಹಣ ಅಂತಕ್ಕಂಥದ್ದನ್ನ ನಾವು ಹೇಗ್ ಪಡಿಬಹುದು ಮಕ್ಕಳೇ? ಹಣ ಅಂತಕ್ಕಂಥದ್ದನ್ನ ಹೇಗ್ ಪಡಿಬಹುದು? ವೆರಿ ಗುಡ್ ಅಲ್ವಾ? ಉದ್ಯೋಗವನ್ನ, ದುಡಿಮೆಯನ್ನ, ಕೂಲಿಯನ್ನ ಮಾಡಿದ್ರೆ ಮಾತ್ರ ನಮಗೆ ಹಣ ಅಂತಕ್ಕಂಥದ್ದು ಬರುತ್ತೆ. ಆ ಹಣದಿಂದ ನಾವೇನ್ ಮಾಡ್ತೀವಿ, ನಮ್ಮ ಬಯಕೆಗಳು, ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಈ ದಿನ ಯಾವ ಪಾಠದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ ಅಲ್ವಾ? ಎಸ್. ಹಾಗೇನೆ ಸಮಾಜಶಾಸ್ತ್ರದ ಅಧ್ಯಾಯ 2ರ ದುಡಿಮೆ ಅಂತಕ್ಕಂತಹ ಒಂದು ಪಾಠದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಲಿಕಾಂಶಗಳು, ಏನೇನು ಕಲಿಕಾಂಶಗಳನ್ನ ಈ ಒಂದು ಅಧ್ಯಾಯ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ನೋಡೋಣ. ಎಸ್. ಶ್ರಮ ವಿಭಜನೆ, ಹಾಗೇನೆ ಉದ್ಯೋಗ ಅಥವಾ ದುಡಿಮೆಯಲ್ಲಿ ಅಸಮಾನತೆ ಮತ್ತು ಭೇದ ಭಾವ ಅಂತಕ್ಕಂಥದ್ದು. ಶ್ರಮ ವಿಭಜನೆ, ದುಡಿಮೆ, ಅದರಲ್ಲಿ ಅಸಮಾನತೆ ಅಂತಕ್ಕಂಥದ್ದನ್ನು ನಾವು ಭೇದ ಭಾವ ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಹಾಗೇನೆ ಸಂಭಾವನೆ ಸಹಿತ ಮತ್ತು ಸಂಭಾವನೆ ರಹಿತ ದುಡಿಮೆ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು, ಹಾಗೇನೆ ಅಸಂಘಟಿತ ದುಡಿಮೆಗಾರರ ಸವಾಲುಗಳೇನು ಅಥವಾ ಸಮಸ್ಯೆಗಳೇನು, ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಲಿಕಾಂಶಗಳನ್ನ ದುಡಿಮೆ ಅಂತಕ್ಕಂತಹ ಒಂದು ಅಧ್ಯಾಯ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಇಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಶ್ರಮ ವಿಭಜನೆ ಎಂದರೇನು? ನಿಮಗೆ 1 ಅಂಕದ ಪ್ರಶ್ನೆನೂ ಕೂಡ ಕೇಳಬಹುದು ಮಕ್ಕಳೇ. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ ಮಕ್ಕಳೇ ಅಲ್ವಾ? ಹಾಗಾದ್ರೆ ಶ್ರಮ ವಿಭಜನೆ ಅಂದ್ರೆ ಏನು? ಪ್ಲೇಟೋ ಅವರು ಬರೆದಿರ್ತಕ್ಕಂಥ ದಿ ರಿಪಬ್ಲಿಕ್ ಗ್ರಂಥ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಪ್ಲೇಟೋ ಬರೆದಿರ್ತಕ್ಕಂತಹ ದಿ ರಿಪಬ್ಲಿಕ್ ಗ್ರಂಥ ಅಂತಕ್ಕಂಥದ್ದೇನಿದೆ ಅದನ್ನ ನಾವು ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಶ್ರಮ ವಿಭಜನೆ ಎಂದರೇನು 1 ಅಂಕದ ಪ್ರಶ್ನೆನೂ ಕೂಡ ನಾವಲ್ಲಿ ಕಾಣಬಹುದಾಗಿದೆ. ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ. ಮಾನವ ಸಮಾಜ ಅಂತಕ್ಕಂಥದ್ದೇನಿದೆ ಇದು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ. ಈ ಸ್ವಾಭಾವಿಕ ಅಸಮಾನತೆ ಅಂತಕ್ಕಂಥದ್ದೇನಿದೆ, ಈ ಅಸಮಾನತೆಯನ್ನು ನಾವೇನಂತ ಕರಿತೀವಿ? ಶ್ರಮ ವಿಭಜನೆ ಎಂಬುದಾಗಿ ಕರೆಯಲಾಗುತ್ತದೆ. ನೋಡಿ, ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ, ಒಂದು ಸಮಾಜಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಮತ್ತು ವಸ್ತು ಪದಾರ್ಥಗಳನ್ನ ಬೇರೆ ಬೇರೆ ವರ್ಗಗಳು, ದುಡಿಯುವ ಜನರು ಪೂರೈಸತಕ್ಕಂಥದ್ದು. ಅರ್ಥ ಆಯ್ತಾ? ಏನಿದೆ, ಒಂದು ಸಮಾಜಕ್ಕೆ ಅಗತ್ಯವಾಗಿ ಮನುಷ್ಯರಿಗೆ ಬೇಕಾಗಿರ್ತಕ್ಕಂತಹ, ಸಮಾಜದಲ್ಲಿರುವ ಜನವರಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳೇನಿದಾವೆ, ಮುಖ್ಯವಾಗಿ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳೇನಿದಾವೆ, ಆ ವಸ್ತುಗಳನ್ನ ಒಬ್ಬನೇ ವ್ಯಕ್ತಿ ಅಂತಕ್ಕಂಥನ್ನು ಪೂರೈಸಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ವಸ್ತು ಮತ್ತು ಪದಾರ್ಥಗಳನ್ನ ಬೇರೆ ಬೇರೆ ವರ್ಗಗಳ ದುಡಿಯುವ ಜನರು
ಬೇರೆ ಬೇರೆ ವರ್ಗಗಳು ದುಡಿಯುವ ಜನರು ಪೂರೈಸತಕ್ಕಂತ ನಾವು ಕಾಣ್ತಾ ಇದೀವಿ. ಹೇಗೆ ಹಾಗಾದ್ರೆ? ಹೌದು ತಾನೆ? ಶ್ರಮ ವಿಭಜನೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದೀವಿ. ಬೇರೆ ಬೇರೆ ವಸ್ತುಗಳು ಅಥವಾ ಪದಾರ್ಥಗಳನ್ನ ಬೇರೆ ಬೇರೆ ದುಡಿಯುವ ಜನರು ಅಂತಕ್ಕಂಥವ್ರು ಅವುಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈಗ ಒಂದು ಬೈಕ್ ಅಂತಕ್ಕಂಥದ್ದು ಬಂದಿದೆ ಅಂತ ಇಟ್ಕೊಳ್ಳಿ. ಬೈಕಿಗೆ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಗಳು ಒಂದ್ ಕಡೆ ಸಿಗ್ತವೆ, ಟೈರ್ ಟ್ಯೂಬ್ಗಳು ಒಂದ್ ಕಡೆ ಸಿಗ್ತವೆ ಅಲ್ವಾ? ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಎಲ್ಲಿ? ಶ್ರಮ ವಿಭಜನೆಯಲ್ಲಿ. ಹಾಗಾದ್ರೆ ಪದಾರ್ಥಗಳ ಉತ್ಪಾದನೆಗೆ ರೈತರು, ಪದಾರ್ಥಗಳ ಉತ್ಪಾದನೆ ಮತ್ತು ರೈತರನ್ನ ತಗೊಂಡಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೇ. ಏನಂತಂದ್ರೆ ಇಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆ ಹತ್ತಿ ಅಂತಕ್ಕಂಥದ್ದಿದೆ. ರೈತರು ಬೆಳೆದಿರ್ತಕ್ಕಂತಹ ಬೆಳೆ ಹತ್ತಿ ಅಂತಕ್ಕಂಥದ್ದಿದೆ. ಆ ಒಂದು ಹತ್ತಿ ಅಂತಕ್ಕಂಥದ್ದೇನಿದೆ ಇದು ಬಟ್ಟೆಯ ನೂಲುವವರನ್ನ ನಾವು ಕಾಣ್ತೀವಿ. ಬಟ್ಟೆಯನ್ನ ನೂಲ್ತಕ್ಕಂಥವ್ರು ಅಂದ್ರೆ ದಾರವನ್ನ ತೆಗಿತಕ್ಕಂಥವ್ರು. ನೋಡಿ, ಬಟ್ಟೆ ನೇಯಲು ನೇಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ. ಬಟ್ಟೆಯನ್ನ ನೇಯಲಿಕ್ಕೆ ನೇಕಾರ ಅಂತಕ್ಕಂಥ ಬೇಕಾಗುತ್ತೆ. ಇನ್ನೊಂದು ವರ್ಗವನ್ನ ತಗೊಂಡಂತ ಸಂದರ್ಭದಲ್ಲಿ ನಾವು ಬಟ್ಟೆಯನ್ನ ದಾರ ರೆಡಿಯಾದ ನಂತರ ನಮಗೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಬಟ್ಟೆಗಳನ್ನ ಹೊಲಿಸಿಕೊಳ್ತಕ್ಕಂಥದಕ್ಕೆ ಯಾರು ಬೇಕಾಗ್ತಾರೆ? ಇಲ್ಲಿ ದರ್ಜಿ, ಟೈಲರ್ ಅಂತ ನಾವೇ ಕರಿತೀವಿ. ಟೈಲರ್ ಅನ್ನ ನಾವು ಕರಿತೀವಿ. ಟೈಲರ್ ಅನ್ನ ಕರೀತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬಟ್ಟೆಗಳನ್ನ ನಾವು ಹೊಲಿಸ್ಕೊಳ್ತಕ್ಕಂಥದಕ್ಕೆ ದರ್ಜಿಗಳು ಅಂತಕ್ಕಂಥವ್ರು ಬೇಕಾಗುತ್ತೆ ಮಕ್ಕಳೇ ಅಲ್ವಾ? ಆ ದರ್ಜಿಗಳು ನಮಗೆ ಬೇಕಾಗಿರ್ತಕ್ಕಂಥ, ನಮಗೆ ಚಂದವಾಗಿ ಕಾಣ್ತಕ್ಕಂಥ ಬಟ್ಟೆಗಳನ್ನ ನಾವು ಯಾವ ರೀತಿಯಾಗಿ ಅವ್ರಿಗೆ ಹೇಳ್ತೀವೋ ಆ ಒಂದು ರೀತಿಯಲ್ಲಿ ನಮಗೆ ಬಟ್ಟೆಯನ್ನು ಹೊಲಿದು ಕೊಡ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ರೀತಿಯಾಗಿ ಇಲ್ಲಿ ಶ್ರಮ ಅಂತಕ್ಕಂಥದ್ದು ಏನಾಗಿದೆ? ವಿಭಜನೆಯಾಗಿದೆ. ಹೇಗೆ ವಿಭಜನೆಯಾಗಿದೆ? ರೈತರು ಹತ್ತಿಯನ್ನ ಬೆಳೆದ್ರೆ ಬಟ್ಟೆಯನ್ನ ನೇಕಾರರು ದಾರಗಳನ್ನಾಗಿ ಮಾಡ್ತಕ್ಕಂಥದ್ದು. ಹಾಗೇನೆ ದರ್ಜಿಗಳು ಏನ್ ಮಾಡ್ತಾರೆ? ಅವುಗಳನ್ನ ಬಟ್ಟೆಗಳನ್ನ ಹೊಲಿತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ರೀತಿಯಾಗಿ ಇಲ್ಲಿ ಏನಾಗ್ತಾ ಇದೆ? ಶ್ರಮ ವಿಭಜನೆ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಕೂಡ ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಕಾರ್ಲ್ ಮಾರ್ಕ್ಸ್ ಕೂಡ ತಮ್ಮ ವ್ಯಾಖ್ಯೆಯನ್ನು ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ನಿರ್ಮಿಸುತ್ತೆ. ನೋಡಿ, ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ತಾ ಇದ್ದಾರೆ? ಕೆಲಸಗಾರರು ನೋಡಿ, ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ, ಅವರಿಗೆ ಅವ್ರ ತರಬೇತಿ ಅಂತಕ್ಕಂಥದ್ದಿರಲ್ಲ ಅಂತವರನ್ನು ಕೂಡ ಇಲ್ಲಿ ದುಡಿಮೆ ಅಂತಕ್ಕಂಥದ್ದು ಅಥವಾ ಕೌಶಲ್ಯವಿರುವ ಕೆಲಸಗಾರರನ್ನ ಇದು ನಿರ್ಮಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಹಾಗೆ ಇಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂತಹ ಶ್ರಮ ವಿಭಜನೆಯನ್ನ ನಾವು ಕಾಣ್ತೀವಿ ಮಕ್ಕಳೇ. ಶ್ರಮ ವಿಭಜನೆಯಲ್ಲಿ ಎಷ್ಟು ವಿಧಗಳಿದ್ದಾವೆ? ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಆರ್ಥಿಕ ಶ್ರಮ ವಿಭಜನೆ, ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಶ್ರಮ ವಿಭಜನೆ. ನಿಮಗೆ ಎರಡು ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಶ್ರಮ ವಿಭಜನೆ ಅಂದ್ರೆ ಏನು? ಶ್ರಮ ವಿಭಜನೆಯ ಎರಡು ವಿಧಗಳನ್ನು ತಿಳಿಸಿ. ಒಂದು ಆರ್ಥಿಕ ಶ್ರಮ ವಿಭಜನೆ, ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಶ್ರಮ ವಿಭಜನೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಎರಡನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಆರ್ಥಿಕ ಶ್ರಮ ವಿಭಜನೆ ಅಂದ್ರೇನು? ಹಾಗೇನೆ ಸಾಮಾಜಿಕ ಶ್ರಮ ವಿಭಜನೆ ಎಂದರೇನು ನೋಡೋಣ. ಈಗ ತಾಂತ್ರಿಕ ಅಂಶಗಳ ಜೊತೆಗೆ ನಾವು ಟೆಕ್ನಾಲಜಿ ಅಂತ ನಾವು ಕರಿತೀವಿ. ಆ ಟೆಕ್ನಾಲಜಿಯನ್ನ ಬಳಸಿಕೊಳ್ಳುವುದರ ಜೊತೆಗೆ ಕಾರ್ಮಿಕರ ಸಹಕಾರದಿಂದ ಹೆಚ್ಚಾಗಿ ನಡೀತಕ್ಕಂಥದ್ದು ಯಾವುದು? ಆರ್ಥಿಕ ಶ್ರಮ ವಿಭಜನೆ ಅಂತಕ್ಕಂಥದ್ದು. ಇಲ್ಲಿ ತಾಂತ್ರಿಕತೆಯನ್ನ ಬಳಕೆಯನ್ನ ಮಾಡ್ತಾರೆ. ಕೆಲಸದಲ್ಲಿ ತಾಂತ್ರಿಕತೆಯನ್ನ ಬಳಕೆಯನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇದನ್ನ ನಾವೇನಂತ ಕರಿತೀವಿ? ಆರ್ಥಿಕ ಶ್ರಮ ವಿಭಜನೆ ಎಂಬುದಾಗಿ ಕರೆಯಲಾಗುತ್ತದೆ. ಹಾಗೇನೆ ಇನ್ನೊಂದು ನೋಡೋದಾದ್ರೆ ಸಾಮಾಜಿಕ ಶ್ರಮ ವಿಭಜನೆ. ಸಾಮಾಜಿಕ ಶ್ರಮ ವಿಭಜನೆ ಅಂದ್ರೆ ಇಲ್ಲಿ ವರ್ಗ ಅಂತಕ್ಕಂಥದ್ದಿರುತ್ತೆ. ವರ್ಗಗಳು, ಒಂದು ಕೆಲಸದಲ್ಲಿ ಹಲವಾರು ರೀತಿಯ ವರ್ಗಗಳನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಸ್ಥಾನ ಅಂತಕ್ಕಂಥದ್ದು, ಒಬ್ರು ಮೇಲ್ವರ್ಗದಲ್ಲಿ ಕೆಲಸವನ್ನ ಮಾಡಿದ್ರೆ ಇನ್ನೊಬ್ರು ಕೆಳವರ್ಗದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಸ್ಥಾನಗಳ ವಿಂಗಡಣೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಉಂಟಾಗಿರುತ್ತೆ. ಹಾಗೇನೆ ಏಣಿ ಶ್ರೇಣಿ ಸ್ಥಾನಮಾನಗಳಲ್ಲೂ ಕೂಡ ವ್ಯತ್ಯಾಸ ಅಂತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಏಣಿ ಶ್ರೇಣಿಗಳು ಅಲ್ವಾ? ಅಲ್ಲಿ ಮೇಲ್ವರ್ಗದವರಿಗೆ ಅಥವಾ ಮೇಲಿನ ಸ್ಥಾನದವರಿಗೆ ಹೆಚ್ಚಿನ ವೇತನವನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಅಲ್ವಾ?
ಕಾಣ್ತಾ ಇದ್ದೀವಿ. ಏಣಿ ಶ್ರೇಣಿಯ ಮೂಲಕ ಸಾಮಾಜಿಕ ನಿಯಂತ್ರಣವನ್ನ ಇದು ಸಾಧಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಶ್ರಮ ವಿಭಜನೆಯ ಎರಡು ವಿಧಗಳು ಯಾವ್ಯಾವು? ಆರ್ಥಿಕ ಶ್ರಮ ವಿಭಜನೆ, ಸಾಮಾಜಿಕ ಶ್ರಮ ವಿಭಜನೆ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ವಿಶೇಷ ಪರಿಣಿತಿ ಎಂದರೇನು? ವಿಶೇಷ ಪರಿಣಿತಿ ಎಂದರೇನು? ನೋಡಿ, ವಿಶೇಷ ಪರಿಣಿತಿ ಅಂತಂದ್ರೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ, ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಅವನು ಏನಾಗಿರ್ಬೇಕು, ಅದರ ತರಬೇತಿಯನ್ನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೌಶಲ್ಯ ಮತ್ತು ತರಬೇತಿಯನ್ನ ಹೊಂದಿರಬೇಕಾಗುತ್ತೆ. ನಾವು ಸ್ಪೆಷಲಿಸ್ಟ್ಗಳಂತ ಕರಿತೀವಿ. ಮಕ್ಕಳ ತಜ್ಞರು, ಮೂಳೆ ತಜ್ಞರು ಅಲ್ವಾ, ಈ ರೀತಿಯಾಗಿ ಸ್ಪೆಷಲಿಸ್ಟ್ಗಳನ್ನ ನಾವು ಕಾಣ್ತೀವಿ. ವೈದ್ಯರನ್ನ ತಗೊಂಡಂತ ಸಂದರ್ಭಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದೊಂದು ಅಂಗಾಂಗಕ್ಕೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ತರಬೇತಿಯನ್ನು ಅವರು ಪರಿಣಿತಿಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾದ್ರೆ ಇಲ್ಲಿ ವಿಶೇಷ ಪರಿಣಿತಿ ಅಂದ್ರೆ ಏನು ನೋಡೋಣ. ಎಸ್, ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾಗಿರ್ತಕ್ಕಂತಹ ಪರಿಣಿತಿಯನ್ನ ಅಥವಾ ಜ್ಞಾನವನ್ನ, ಪರಿಣಿತಿ ಅಥವಾ ಜ್ಞಾನವನ್ನ, ತರಬೇತಿ ಅಥವಾ ಕೌಶಲ್ಯವನ್ನ ಪಡೆದಿರುವುದಕ್ಕೆ ನಾವೇನಂತ ಕರಿತೀವಿ? ಅಲ್ವಾ, ವಿಶೇಷ ಪರಿಣಿತಿ ಎಂಬುದಾಗಿ ಕರೆಯಲಾಗುತ್ತದೆ. ಯಾವುದಾದರೂ ಒಂದು ಕ್ಷೇತ್ರ ಆಗಿರಬಹುದು, ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದೇನಿದೆ ಇದನ್ನೇ ನಾವೇನಂತ ಕರಿತೀವಿ? ವಿಶೇಷ ಪರಿಣಿತಿ ಎಂಬುದಾಗಿ ಕರೆಯಲಾಗುತ್ತದೆ. ಈಗ ಎಕ್ಸಾಂಪಲ್ ಹೇಳಿದ್ದಲ್ವಾ ನಾವು, ಈಗ ಮಕ್ಕಳ ತಜ್ಞರು ಅಂತ ಇರ್ತಾರೆ, ಮಕ್ಕಳ ಮಾತ್ರ ನೋಡ್ತಕ್ಕಂಥದ್ದು. ಈಗ ಮೂಳೆ ತಜ್ಞರು ಅಂತ ಇರ್ತಾರೆ, ಅವ್ರು ಮಾತ್ರ ಅದನ್ನ ನೋಡ್ತಕ್ಕಂಥದ್ದು. ಇನ್ನ ಅಲ್ಲಿನ ತಜ್ಞರು ಅಂತಕ್ಕಂಥ ಇರ್ತಾರೆ, ಅವರು ಅದರಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನೇ ನಾವು ಪರಿಣಿತಿ, ವಿಶೇಷ ಪರಿಣಿತಿ ಅಂತಲೂ ಕೂಡ ಕರೀತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಅಂದ್ರೆ ಅವರ ಕೆಲಸವನ್ನು ನಿರ್ವಹಿಸತಕ್ಕಂತಹ ಸಂದರ್ಭದಲ್ಲಿ ಶ್ರಮದಿಂದ ಅಥವಾ ಬೌದ್ಧಿಕ ಶ್ರಮದಿಂದ, ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಪರಿಶ್ರಮದ ಆದಾಯ ಅಥವಾ ವಸ್ತು ರೂಪದ ಪ್ರತಿಫಲವನ್ನ ಪಡಿತಕ್ಕಂಥದ್ದು. ದೈಹಿಕವಾಗಿ ಕೆಲಸವನ್ನ ಮಾಡ್ತಾರೆ ಕೂಲಿ ಕಾರ್ಮಿಕರು, ಇನ್ನ ಶಿಕ್ಷಕರಿದ್ದಾರೆ, ವೈದ್ಯರಿದ್ದಾರೆ ಅಲ್ವಾ. ಶಿಕ್ಷಕರು ಏನ್ ಮಾಡ್ತಾರೆ, ಪಾಠಗಳನ್ನ ಮಾಡಿಬಿಟ್ಟು ಭೌತಿಕವಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನ ಪಡಿತಕ್ಕಂಥದ್ದನ್ನ ನಾವು ಕಾಣ್ತೇವೆ ಎಲ್ಲಿ? ವಿಶೇಷ ಪರಿಣಿತಿಯಲ್ಲಿ. ಹಾಗೇನೆ ಒಂದು ಉದ್ದೇಶವೊಂದರ ಸಾಧನೆಗೆ ನಡೆಯುವ ಒಂದು ಕಾರ್ಯ. ಏನು ಉದ್ದೇಶ? ನಮ್ಮ ಕುಟುಂಬವನ್ನ ಸಾಕ್ತಕ್ಕಂಥದ್ದು ಅಥವಾ ನಮ್ಮ ಬಯಕೆಗಳು ಅಂತಕ್ಕಂಥವೇನಿದಾವೆ, ನಮ್ಮ ಅಗತ್ಯತೆ ಬಯಕೆಗಳನ್ನ ಈಡೇರಿಸ್ಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರತಿಫಲ, ಕೂಲಿ ಅಥವಾ ವೇತನ ಅಂತಕ್ಕಂಥದ್ದು ನಮಗೆ ಲಭ್ಯವಾಗುತ್ತೆ. ಯಾವಾಗ ಆ ಒಂದು ವೇತನ ಅಂತಕ್ಕಂಥದ್ದು, ಕೂಲಿ ಅಂತಕ್ಕಂಥದ್ದು ನಮಗೆ ಲಭ್ಯವಾಗುತ್ತೋ ಅವಾಗ ನಮ್ಮ ಬಯಕೆಗಳಂತಕ್ಕಂಥವೇನಿದಾವೆ, ಅಗತ್ಯತೆ ವಸ್ತುಗಳನ್ನ ನಾವು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಮಕ್ಕಳೇ. ಹಾಗೇನೆ ಇಲ್ಲಿ ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ, ಒಬ್ಬ ವ್ಯಕ್ತಿ ಅಂತಕ್ಕಂಥನು ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ನೋಡಿ, ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತುವ ರೂಪದಲ್ಲಿ ಪ್ರತಿಫಲ ಅಂತಕ್ಕಂಥದ್ದು ದೊರೆಯುತ್ತೆ. ಒಬ್ಬ ಕೂಲಿ ಕಾರ್ಮಿಕ ಅಂತಕ್ಕಂಥವನು ಅಥವಾ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವನು ಅಥವಾ ಇನ್ಯಾವುದೋ ವ್ಯಕ್ತಿ ಅಂತಕ್ಕಂಥವನು ಕೆಲಸವನ್ನ ಮಾಡಿದ್ರೆ, ದೈಹಿಕವಾಗಿರ್ತಕ್ಕಂಥ ಶ್ರಮವನ್ನ ಮಾಡಿದ್ರೆ ಅವನಿಗೆ ಕೂಲಿ ಅಂತಕ್ಕಂಥದ್ದು ಅಥವಾ ವೇತನ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಕೂಲಿಯನ್ನ ಓದಂತ ಸಂದರ್ಭದಲ್ಲಿ ಅಲ್ಲಿ ಆ ಕೂಲಿಯ ಪ್ರತಿಫಲಕ್ಕಾಗಿ ಏನನ್ನ ಕೊಡ್ತಾ ಇದ್ರು, ವಸ್ತುಗಳನ್ನ ಕೊಡ್ತಾ ಇದ್ರು. ಯಾಕೆ ವಸ್ತುಗಳನ್ನ ಕೊಡ್ತಾ ಇದ್ರು? ಅಲ್ಲಿ ಹಣ ಚಲಾವಣೆ ಅಂತಕ್ಕಂಥದ್ದು ಇರ್ಲಿಲ್ಲ. ಹಾಗಾಗಿ ವಸ್ತುಗಳ ರೂಪದಲ್ಲಿ ಅವನಿಗೆ ಪ್ರತಿಫಲ ಅಂತಕ್ಕಂಥದ್ದು ಸಿಗ್ತಾ ಇತ್ತು. ಇವತ್ತು ವಸ್ತುವಿಗೆ ಬದಲಾಗಿ ಕಾರ್ಯಕ್ಕೆ ತಕ್ಕಂತೆ ಹಣ ಅಂತಕ್ಕಂಥದನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇವತ್ತು ಕಾಣ್ತಾ ಇದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಣಿತಿ ಅಂತಕ್ಕಂಥದ್ದು. ಓಕೆ. ಹಾಗೇನೆ ದುಡಿಮೆಯಲ್ಲಿ ಅಸಮಾನತೆ ಮತ್ತು ಭೇದ ಭಾವ ಅಂತಕ್ಕಂಥದ್ದು. ಏನು ದುಡಿಮೆಯಲ್ಲಿ ಅಸಮಾನತೆ ಮತ್ತು ಭೇದ ಭಾವ ಅಂತಕ್ಕಂಥದ್ದು? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸವನ್ನ ಇಬ್ಬರು ವ್ಯಕ್ತಿಗಳಂತಕ್ಕಂಥವ್ರು ಅದೇ ಕೆಲಸವನ್ನ ಸರಿಯಾದ ಸಮಯಕ್ಕೆ ನಿರ್ವಹಿಸಿದ್ರೆ ಅಲ್ಲಿ ವೇತನ ಅಂತಕ್ಕಂಥದ್ದೇನಿದೆ ಅಥವಾ ಕೂಲಿ ಅಂತ ನಾವೇ ಕರಿತೀವಿ, ಅದರಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದಾಗಿದೆ.
ಈಗ ಮಹಿಳಾ ಮತ್ತು ಪುರುಷರು ಅಂತಕ್ಕಂಥ ಏನಿದ್ದಾರೆ ಇಬ್ಬರು ಒಂದೇ ಸಮಯದಲ್ಲಿ 10 ಗಂಟೆಗೆ ಬಂದು 5 ಗಂಟೆಗೆ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪುರುಷರಿಗೆ 500 ರೂಪಾಯಿ ಕೂಲಿಯನ್ನ ಕೊಟ್ರೆ ಮಹಿಳೆಯರಿಗೆ 300 ರೂಪಾಯಿಗಳ ಕೂಲಿಗಳನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದೀವಿ. ಅದನ್ನೇ ನಾವೇನಂತ ಕರಿತೀವಿ, ದುಡಿಮೆಯಲ್ಲಿ ಅಸಮಾನತೆ ಮತ್ತು ಭೇದ ಭಾವ. ಯಾವ್ಯಾವ ಅಂಶಗಳನ್ನ ಇದು ಒಳಗೊಂಡಿದೆ ನೋಡಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇಬ್ಬರು ವ್ಯಕ್ತಿಗಳಂತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಕೆಲಸವನ್ನೇ ಅದೇ ಸಮಯದಲ್ಲಿ ಮಾಡಿದ್ರೆ ಅಲ್ಲಿ ಕೂಲಿ ಅಂತಕ್ಕಂಥದ್ದು ಕೂಡ ಏನಾಗಿರುತ್ತೆ, ವ್ಯತ್ಯಾಸ ಅಂತಕ್ಕಂಥದ್ರಿಂದ ಕೂಡಿರುತ್ತೆ. ಹಾಗೇನೆ ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಇಬ್ಬರು ವ್ಯಕ್ತಿಗಳನ್ನ ಕೆಲಸವನ್ನ ಒಂದೇ ಸಮಯದಲ್ಲಿ ಮಾಡಿದಾಗ, ಈಗ 10 ಗಂಟೆಗೆ ಬಂದಿದ್ದಾರೆ, 5 ಗಂಟೆವರೆಗೆ ಕೆಲಸವನ್ನ ಮಾಡಬೇಕು. ಅವಾಗ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ವೇತನವನ್ನ ನೀಡ್ತಕ್ಕಂಥದ್ದು, ಇನ್ನೊಬ್ಬ ವ್ಯಕ್ತಿಗೆ ಕಡಿಮೆ ವೇತನವನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದನ್ನೇ ನಾವೇನಂತ ಕರಿತೀವಿ, ಅಸಮಾನತೆ ಅಥವಾ ಭೇದ ಭಾವ ಅಂತ ಕರಿತೀವಿ. ಇನ್ನ ಮಹಿಳಾ ಮತ್ತು ಪುರುಷರಿಗೆ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ವಾ, 10 ಗಂಟೆಯಲ್ಲಿ ಕೆಲಸಕ್ಕೆ ಬಂದಿರತಕ್ಕಂಥ ಒಬ್ಬ ಮಹಿಳೆ ಮತ್ತು ಪುರುಷ ಒಂದೇ ಕೆಲಸಕ್ಕೆ ಇಬ್ರು ಕೂಡ ಬಂದಿದ್ದಾರೆ. ಅದೇ ಕೆಲಸದಲ್ಲಿ ಅಲ್ಲಿ 5 ಗಂಟೆವರೆಗೂ ಕೆಲಸವನ್ನ ಮಾಡ್ತಾರೆ, 4 ಅಥವಾ 5 ಗಂಟೆವರೆಗೆ. ಆದ್ರೆ ವೇತನ ಅಂತಕ್ಕಂಥದ್ದಲ್ಲಿ ಏನಾಗಿದೆ, ವ್ಯತ್ಯಾಸ. ಕೂಲಿ ಅಂತಕ್ಕಂಥದ್ದು ಏನಾಗಿದೆ, ವ್ಯತ್ಯಾಸವನ್ನ ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. ಹಾಗೇನೆ ಭಾರತದಲ್ಲಿ ಪುರುಷರಿಗೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಹಾಗೆ ಹೆಚ್ಚು ವೇತನ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಪುರುಷರಿಗೆ ಭಾರತದಂತಹ ರಾಷ್ಟ್ರಗಳಲ್ಲಿ ಹೆಚ್ಚಿನ ಒಂದು ವೇತನ ಅಂತಕ್ಕಂಥದ್ದು ಕೂಡ ಲಭ್ಯವಾಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಉದ್ಯೋಗಗಳಂತಕ್ಕಂಥವು ಕೂಡ ದೊರೆತಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಆದರೆ ಸರ್ಕಾರಿ ವಲಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಸರ್ಕಾರ ಅಂತಂದಾಗ ಸರ್ಕಾರದ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಇಲ್ಲಿ ಸರಿಸಮಾನವಾಗಿರ್ತಕ್ಕಂಥ ಕೆಲಸಕ್ಕೆ ಸಮಾನವಾಗಿರ್ತಕ್ಕಂಥ ವೇತನವನ್ನ ಕೂಡ ನಾವು ಸರ್ಕಾರಿ ಕಚೇರಿಗಳಲ್ಲಿ ಕಾಣ್ತಕ್ಕಂಥದ್ದು ಅಥವಾ ಸರ್ಕಾರಿಯ ಉದ್ಯೋಗದಲ್ಲಿ ಕಾಣ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ. ಸರ್ಕಾರಿ ವಲಯದಲ್ಲಿ ಈ ರೀತಿಯ ಅಸಮಾನತೆ ಅಂತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದು. ಆದ್ರೆ ಸರ್ಕಾರೇತರ ಕಂಪನಿಗಳು ಏನ್ ಬರ್ತವೆ, ಈ ಗಾರ್ಮೆಂಟ್ಸ್ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು ಅಥವಾ ಇನ್ನಿತರೆ ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಏನು ಫ್ಯಾಕ್ಟರಿಗಳು ಅಂತಕ್ಕಂಥವಿದಾವೆ, ಅವುಗಳಲ್ಲಿ ಅಂದ್ರೆ ಸರ್ಕಾರೇತರ ಕಂಪನಿಗಳು ಅಂತ ನಾವೇ ಕರಿತೀವಿ. ಆ ಕಂಪನಿಗಳಲ್ಲಿ ಹಣ ಅಂತಕ್ಕಂಥದ್ದು ಅಥವಾ ವೇತನ ಅಂತಕ್ಕಂಥದ್ದು ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥ ನಾವು ಕಾಣ್ತೀವಿ. ಆದ್ರೆ ಅಲ್ಲಿ ಕೊಡ್ತಕ್ಕಂತಹ ವೇತನ ಅಲ್ಲಿ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ನಮಗೆ ಎಷ್ಟು ಬರುತ್ತೆ ಅವ್ರಿಗೆ ಎಷ್ಟು ಬರ್ತಕ್ಕಂಥದ್ದು ಕೂಡ ಗೊತ್ತಾಗೋದಿಲ್ಲ. ಅದನ್ನ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದೇನಿದೆ ಗೌಪ್ಯವಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ಸರ್ಕಾರೇತರ ಕಂಪನಿಗಳಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ರೆ ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅಂತ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನ ಕೃಷಿ ವಲಯದಲ್ಲಿ ಬಂದಂತ ಸಂದರ್ಭಗಳಲ್ಲಿ ಸರ್ವಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೃಷಿಯಲ್ಲಿ ವ್ಯವಸಾಯವನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಲಿಂಗ ಅಂತಕ್ಕಂಥದ್ದು ಇರುತ್ತೆ. ಮಹಿಳೆಯರು ಮತ್ತು ಪುರುಷರು ಲಿಂಗಕ್ಕನುಗುಣವಾಗಿ ನಾನು ಅವಾಗಲೇ ಹೇಳಿದ್ದೀನಿ, ಪುರುಷರಿಗೆ 500 ರೂಪಾಯಿ ಕೂಲಿಯನ್ನ ಕೊಟ್ರೆ ಮಹಿಳೆಯರಿಗೆ 300 ರೂಪಾಯಿಯನ್ನ ಕೊಡ್ತಕ್ಕಂಥದ್ದು. ಇನ್ನು ವಯಸ್ಸು ಚಿಕ್ಕ ಮಕ್ಕಳನ್ನ ಅದೇ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ, ಅವರಿಗೆ 100-200 ರೂಪಾಯಿನೂ ಕೂಡ ಕೊಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಸಾಮರ್ಥ್ಯದ ಆಧಾರದ ಮೇಲೆ ಅವನು ಎಷ್ಟು ಕೆಲಸವನ್ನ ಮಾಡ್ತಾನೆ ಆ ಸಾಮರ್ಥ್ಯದ ಆಧಾರದ ಮೇಲೆನೆ ಇಲ್ಲಿ ವೇತನ ಅಂತಕ್ಕಂಥದ್ದು ಅಥವಾ ಕೂಲಿ ವೇಜಸ್ ಅಂತ ನಾವೇನ್ ಕರಿತೀವಿ ಅದನ್ನ ಕೊಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಇನ್ನೊಂದು ಅಂಶವನ್ನ ನಾವು ನೋಡೋದಾದ್ರೆ ಬೀದಿಗಳು ಮತ್ತು ನಗರ ಪ್ರದೇಶಗಳಲ್ಲಿ ಸ್ವಚ್ಛಪಡಿಸುವವರಿಗೆ ಕಡಿಮೆ ವೇತನ. ಪುರಸಭೆಯಲ್ಲಿ ಇರ್ತಾರೆ ನೋಡ್ರಿ, ನಗರ ಪ್ರದೇಶಗಳಲ್ಲಿ ರಸ್ತೆಗಳನ್ನ ಕ್ಲೀನ್ ಮಾಡ್ತಾ ಇದೆ, ಬೀದಿಗಳಲ್ಲಿ ಕಸ ಗುಡಿಸ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅವರಿಗೆ ಕಡಿಮೆ ಕೂಲಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಇದು ಸಂಪೂರ್ಣವಾಗಿ ದುಡಿಮೆಯಲ್ಲಿನ ಅಸಮಾನತೆ ಮತ್ತು ಭೇದ ಭಾವ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ. ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ದುಡಿಮೆಯನ್ನ ನೋಡೋದಾದ್ರೆ ಇಲ್ಲಿ ಸಂಭಾವನೆ ರಹಿತ ದುಡಿಮೆಯನ್ನ ತಗೊಂಡಾಗ ಕುಟುಂಬದ ಸದಸ್ಯರು ಏನಿದ್ದಾರೆ, ಈಗ ಕುಟುಂಬದ ಸದಸ್ಯರು ಅವ್ರ ಮನೆ ಕೆಲಸವನ್ನ ಅವರು ಮಾಡಿದಂತ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ
ವೇತನ ಅಂತಕ್ಕಂಥದ್ದಲ್ಲಿ ಲಭ್ಯವಾಗಲ್ಲ, ಕೆಲಸಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಸಿಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಮನೆಯಲ್ಲಿ ಇರ್ತಕ್ಕಂತಹ ತಾಯಿ ಏನಿದ್ದಾಳೆ ಅವಳು ಬೆಳಿಗ್ಗೆಯಿಂದನೂ ಕೂಡ ರಾತ್ರಿ 10 ಗಂಟೆವರೆಗೂ ಕೂಡ ಮನೆಯ ಕೆಲಸಗಳನ್ನ ಮಾಡ್ತಾಳೆ. ಆದ್ರೆ ಅವಳಿಗೆ ನಾವೇನಾದ್ರೂ ಕೂಲಿಯನ್ನ ಕೊಡ್ತೀವಾ? ಇಲ್ಲ. ಹಾಗಾಗಿ ಇದು ಕುಟುಂಬದ ಸದಸ್ಯರಿಗೂ ಕೂಡ ಅನ್ವಯಿಸ್ತಕ್ಕಂಥ ನಾವು ಕಾಣ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಸಂಭಾವನೆ ರಹಿತ ದುಡಿಮೆ. ಅರ್ಥ ಆಯ್ತಲ್ವಾ? ಅದರ ಜೊತೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ಸೇವೆಯನ್ನ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಆದ್ರೆ ಅವ್ರು ಏನಾದ್ರೂ ಸಂಭಾವನೆ ಅಂತಕ್ಕಂಥದನ್ನ ಕೇಳ್ತಾರ, ಪ್ರತಿಫಲವನ್ನ ಕೇಳ್ತಾರ? ನೆವರ್, ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಚಿತ್ರಕಲಾಕಾರ ಒಬ್ಬ ಇದ್ದಾನೆ, ಚಿತ್ರವನ್ನ ಬರೀತಕ್ಕಂಥವ್ರು. ಅವರು ತನ್ನ ಸ್ವಹಿತಕ್ಕಾಗಿ ಅವರು ಆ ಚಿತ್ರಕಲೆಗಳನ್ನ ಬಿಡಿಸಿದಂತ ಸಂದರ್ಭಗಳಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೌಲ್ಯ ಅಂತಕ್ಕಂಥದ್ದು ಕೂಡ, ಹಣ ಅಂತಕ್ಕಂಥದ್ದು ಪ್ರತಿಫಲಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ದಾದಿಯರ ಕೋರ್ಸ್ಗಳು ಗೊತ್ತಲ್ಲ, ನರ್ಸಿಂಗ್ ಮಾಡ್ತಾರಲ್ವಾ? ನರ್ಸಿಂಗ್ ಮಾಡಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಟ್ರೈನಿಂಗ್ ಅಂತ ಬೇರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವ್ರನ್ನ ಹಾಕ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಲ್ಲಿ 6 ತಿಂಗಳು ವರ್ಷಗಳ ಕಾಲ ಅವರು ತರಬೇತಿಯನ್ನ ಪಡಿತಕ್ಕಂಥ ನಾವು ಕಾಣ್ತೀವಿ. ಟ್ರೈನಿಂಗ್ ಅನ್ನು ಪಡಿತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅವರಿಗೆ ವೇತನ ಅಂತಕ್ಕಂಥದ್ದು ಕೊಡ್ತಾರಾ? ಇಲ್ಲ. ಒಂದು ಐಟಿಐ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ. ಅಲ್ಲಿ 6 ತಿಂಗಳ ಕಾಲ ಬೇರೆ ಕಡೆ ಡೆಪ್ಯುಟೇಷನ್ ಮಾಡಿದಂತ ಅಥವಾ ಅಲ್ಲಿ ಕೆಲಸಕ್ಕೆ ಕಳಿಸಿದಂತ ಸಂದರ್ಭಗಳಲ್ಲಿ ನಾವು ಅಲ್ಲಿ ವೇತನವನ್ನ ಪಡಿಲಿಕ್ಕೆ ಸಾಧ್ಯತೆ ಇಲ್ಲ. ಇದೆಲ್ಲದನ್ನು ಕೂಡ ನಾವೇನಂತ ಕರಿತೀವಿ? ವೆರಿ ಗುಡ್ ಅಲ್ವಾ? ಸಂಭಾವನೆ ರಹಿತವಾಗಿರ್ತಕ್ಕಂತಹ ದುಡಿಮೆ ಎಂಬುದಾಗಿ ಕರೆಯಲಾಗುತ್ತದೆ. ಇನ್ನ ಸಂಭಾವನೆ ಸಹಿತ ದುಡಿಮೆ. ಸಂಭಾವನೆ ಸಹಿತ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕದಾಗಿರ್ತಕ್ಕಂತಹ ಪ್ರತಿಫಲವನ್ನ ನೀಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಸಂಭಾವನೆ ಸಹಿತ. ನೋಡಿ, ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ದುಡಿಮೆ ಅಂತಲೂ ಕೂಡ ಕರಿತೀವಿ. ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಲಾಭಕ್ಕಾಗಿ ವ್ಯಾಪಾರವನ್ನ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಹಣ ಅಂತಕ್ಕಂಥದ್ದು ಕೂಡ ಬರುತ್ತೆ. ಹಾಗೇನೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೋದಂತ ಸಂದರ್ಭಗಳಲ್ಲಿ ಅವರಿಗೆ ಸಂಜೆ ಮುಗಿದ ತಕ್ಷಣಕ್ಕೆ ಕೂಲಿ ಅಂತಕ್ಕಂಥದನ್ನ ಕೊಡ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ಕೈಗಾರಿಕೆ ಕಾರ್ಮಿಕರು ಅಂತ ಏನಿದ್ದಾರೆ, ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ಕಾರ್ಮಿಕರು ಕೂಡ ವೇತನವನ್ನ ಪಡಿತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಶಾಲೆಯ ಶಿಕ್ಷಕರು ಕೂಡ ಪಾಠವನ್ನ ಮಾಡಿದ ನಂತರ ಅಥವಾ ಪಾಠವನ್ನ ಮಾಡಿ 1 ತಿಂಗಳ ನಂತರ ಅವರು ವೇತನವನ್ನ ಪಡಿತಕ್ಕಂಥ ನಾವು ಕಾಣ್ತೀವಿ. ಹಾಗೇನೆ ಇಲ್ಲಿ ವಾಹನ ದುರಸ್ತಿಗಳನ್ನ ಮಾಡ್ತಕ್ಕಂಥವ್ರು ಅಂದ್ರೆ ಬೈಕ್ ರಿಪೇರಿ, ಸೈಕಲ್ ರಿಪೇರಿ ಮತ್ತು ಕಾರುಗಳ ರಿಪೇರಿಗಳನ್ನ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಕೂಡ ಕೆಲಸದಲ್ಲಿ ನಿರ್ವಹಿಸಿ ಅಲ್ಲಿ ಪ್ರತಿಫಲವನ್ನ ಪಡಿತಕ್ಕಂಥ ನಾವು ಕಾಣ್ತೀವಿ. ಹಾಗೇನೆ ಇನ್ನ ಕಟ್ಟಡ ಕಾರ್ಮಿಕರು, ಕಟ್ಟಡವನ್ನ ಕಟ್ಟತಕ್ಕಂಥವ್ರು ಏನಿದ್ದಾರೆ ಅವರು ಕೂಡ ತಮ್ಮ ಕೆಲಸಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನ ಪಡಿತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲರೂ ಕೂಡ ಮಾಡ್ತಕ್ಕಂಥ ಉದ್ದೇಶ ಏನಾಗಿರುತ್ತೆ? ಪ್ರತಿಫಲಕ್ಕಾಗಿ ವೇತನವನ್ನ ಪಡಿತಕ್ಕಂತಹ ದೃಷ್ಟಿಯಿಂದ. ಇಲ್ಲಿ ನಾವು ಹೇಳಿರ್ತಕ್ಕಂಥ ಸಂಭಾವನೆ ಸಹಿತವಾಗಿರ್ತಕ್ಕಂತಹ ದುಡಿಮೆಗಾರರಲ್ಲಿ ಮುಖ್ಯವಾಗಿ ನಾವು ತಿಂಗಳಿಗೂ ಕೂಡ ಸಂಬಳವನ್ನ ತಗೊಳ್ತಾರೆ, ಡೈಲಿನೂ ಕೂಡ ತಗೊಳ್ತಾರೆ, ವಾರಕ್ಕೊಮ್ಮೆ ತಗೊಳ್ತಾರೆ. ಈ ರೀತಿಯಾಗಿ ವ್ಯತ್ಯಾಸ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಇದನ್ನೇ ನಾವೇನಂತ ಕರಿತೀವಿ? ಸಂಭಾವನೆ ಸಹಿತ ದುಡಿಮೆ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಯ್ತಲ್ವಾ? ಈಗ ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ಅರ್ಥ ಆಯ್ತಲ್ವಾ? ಹಾಗೇನೆ ನಾವು ಮುಂದೆ ನೋಡೋದಾದ್ರೆ ಸಾಟಿ ವಿನಿಮಯ ಪದ್ಧತಿ. ಹಾಗಾದ್ರೆ ಇಲ್ಲಿ ದೈಹಿಕ ಶ್ರಮವನ್ನ ಆಧರಿತ ದುಡಿಮೆಗೆ ಹಣದ ಬದಲಾಗಿ ವಸ್ತುಗಳನ್ನ ನೀಡ್ತಕ್ಕಂಥದ್ದು. ಈ ಕೆಲಸ ಮಾಡಿರ್ತೀವಿ, ಕೆಲಸಕ್ಕೆ ಪ್ರತಿಫಲವಾಗಿ ಹಣ ಅಂತಕ್ಕಂಥದ್ದಿಲ್ಲ, ಅದಕ್ಕೆ ವಸ್ತುಗಳನ್ನ ನೀಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಆಹಾರ ಪದಾರ್ಥಗಳನ್ನ ದುಡಿಮೆಗಾಗಿ ಸಂಭಾವನೆಯ ರೂಪದಲ್ಲಿ ನೀಡ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಸಾಟಿ ವಿನಿಮಯ ಪದ್ಧತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ರು ದೈಹಿಕ ಶ್ರಮವನ್ನ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಫಲವಾಗಿ ಏನನ್ನ ಕೊಡ್ತಾರೆ? ವಸ್ತುಗಳ ರೂಪದಲ್ಲಿ ನೀಡ್ತಕ್ಕಂಥದ್ದು ಪ್ರತಿಫಲವನ್ನ. ಹಾಗೇನೆ ಇಲ್ಲಿ ಆಹಾರ ಪದಾರ್ಥಗಳನ್ನು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಕೂಡ ವಿತರಣೆಯನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹಣದ ಬಳಕೆ ಹೆಚ್ಚಳವಾದಂತೆ, ಯಾವಾಗ ಹಣ ಅಂತಕ್ಕಂಥದ್ದು ಬಳಕೆ ಅಂತಕ್ಕಂಥದ್ದು ಜಾಸ್ತಿ ಆಯ್ತು
ಪದ್ಧತಿ ಅಂತಕ್ಕಂಥದ್ದು ಕೂಡ ಬಂದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ನೋಡಿ, ಹಣದ ಬಳಕೆ ಹೆಚ್ಚಳವಾದಂತೆ ಇಲ್ಲಿ ದುಡಿಮೆಗೆ ಸಂಭಾವನೆ ಹಣದ ರೂಪದಲ್ಲಿ ಕೊಡ್ತಕ್ಕಂಥದ್ದು. ವಸ್ತುಗಳ ರೂಪ ಹೋಯ್ತು, ನಂತರ ಏನ್ ಬಂತು, ಹಣದ ರೂಪದಲ್ಲಿ ಈ ಒಂದು ಪ್ರತಿಫಲ ಅಂತಕ್ಕಂಥದ್ದನ್ನ ನಾವು ದುಡಿಮೆಯಲ್ಲಿ ಕಾಣ್ತಾ ಇದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಮುಂದೆ ನಾವು ನೋಡೋದಾದ್ರೆ ದುಡಿಮೆಯ ವಲಯಗಳು ಅಂತಕ್ಕಂಥದ್ದೇನಿದ್ದಾವೆ, ಈ ಒಂದು ದುಡಿಮೆಯ ವಲಯಗಳಲ್ಲಿ 2 ವಿಧಗಳನ್ನ ಕಾಣಬಹುದಾಗಿದೆ. ಎಷ್ಟು ವಿಧಗಳು? ಎಸ್, 2 ವಿಧಗಳನ್ನ ನಾವು ಕಾಣ್ತೀವಿ. ಒಂದು ಸಂಘಟಿತ ವಲಯ, ಇನ್ನೊಂದು ಅಸಂಘಟಿತ ವಲಯ. ದುಡಿಮೆಗಳಲ್ಲಿ 2 ವಿಧಗಳನ್ನ ನಾವು ಕಾಣ್ತೀವಿ. ಒಂದು ಸಂಘಟಿತ ವಲಯ, ಮತ್ತೊಂದು ಅಸಂಘಟಿತ ವಲಯ ಎಂಬುದಾಗಿ 2 ವಿಧಗಳನ್ನು ನಾವು ಕಾಣ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? 2 ವಿಧಗಳು. ಅದರಲ್ಲಿ ಸಂಘಟಿತ ವಲಯಗಳ ದುಡಿಮೆಗಾರರು, ಸಂಘಟಿತ ಮತ್ತು ಅಸಂಘಟಿತ. ನಾವು ಹಿಂದೆ ಏನ್ ತಿಳ್ಕೊಂಡಿದ್ವಿ? ದುಡಿಮೆ ರಹಿತ ಸಹಿತ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಗಾರರನ್ನು ನೋಡೋಣ. ಅದರಲ್ಲಿ ಮೊದಲಾಗಿರ್ತಕ್ಕಂಥದ್ದು ಯಾವುದು? ಸಂಘಟಿತ ಕೆಲಸಗಾರರು. ಸಂಘಟಿತ ವಲಯಗಳ ದುಡಿಮೆಗಾರರು ಅಥವಾ ಕೆಲಸಗಾರರು ಅಂತ ಕರಿತೀವಿ. ಅಂದ್ರೆ ವೇತನವನ್ನ ಪಡಿತಕ್ಕಂಥವರು. ನೋಡಿ, ಇಲ್ಲಿ ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನೊಳಗೆ ಇವರು ಕೆಲಸವನ್ನ ಮಾಡ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವರನ್ನ ಇದು ಒಳಗೊಂಡಿರುತ್ತೆ. ಒಂದು ಕಾನೂನು ನಿಯಮ ಅಂತಕ್ಕಂಥದ್ದಿದೆ, ಒಂದು ಚೌಕಟ್ಟು ಅಂತಕ್ಕಂಥದ್ದಿದೆ. ಆ ಚೌಕಟ್ಟಿನ ಒಳಗಡೆನೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥದ್ದು ನಾವು ಅಥವಾ ಉದ್ಯೋಗವನ್ನ ನಿರ್ವಹಿಸ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಕಟ್ಟಿನೊಳಗೆ ಚೌಕಟ್ಟಿನೊಳಗಡೆ ಇವರು ತಮ್ಮ ಕೆಲಸಗಳನ್ನ ನಿರ್ವಹಿಸ್ತಕ್ಕಂಥದ್ದು. ಯಾವುದರಲ್ಲಿ? ಸಂಘಟಿತ ವಲಯದಲ್ಲಿ. ಇನ್ನ ದುಡಿಯುವ ಕಾರ್ಮಿಕರಿಗೆ ನಿಗದಿತವಾಗಿರ್ತಕ್ಕಂಥ ವೇತನ, ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಏನಿದ್ರೆ ನಿಗದಿತವಾಗಿರ್ತಕ್ಕಂಥ ಒಂದು ವೇತನ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಕೆಲಸದ ಭರವಸೆ, ಕೆಲಸದಲ್ಲಿ ಭರವಸೆ ಅಂತಕ್ಕಂಥದ್ದು ಇರುತ್ತೆ. ಏನು, ಅವರು ರಿಟೈರ್ಡ್ ಆಗುವವರೆಗೂ ಕೂಡ ಈ ಕೆಲಸವನ್ನು ಅವರು ನಿರ್ವಹಿಸ್ತಕ್ಕಂಥದ್ದು. ನಿಗದಿತ ವೇತನವನ್ನ ಕಾನೂನಿನ ಅಡಿಯಲ್ಲಿ ಅವರು ಪಡಿತಕ್ಕಂಥದ್ದು. ನಿಗದಿತ ವೇತನವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಪಡಿತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ನಿಗದಿನೂ ಕೂಡ ಆಗಿರುತ್ತೆ. ಏನು, ಕಾನೂನಿನ ಚೌಕಟ್ಟಿನೊಳಗಡೆ ಆ ಒಬ್ಬ ವ್ಯಕ್ತಿಗೆ ಎಷ್ಟು ಹಣ ಅಂತಕ್ಕಂಥ ಅಥವಾ ವೇತನ ಅಂತಕ್ಕಂಥದ್ದು ಲಭ್ಯವಾಗಬೇಕಂತಕ್ಕಂಥದ್ದು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಉದ್ಯೋಗದ ಭದ್ರತೆ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ಯಾರು ಕೂಡ ಬಿಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಕಚೇರಿ ಕೆಲಸ ಮಾಡ್ತಕ್ಕಂಥವ್ರು ಭದ್ರವಾಗಿರ್ತಕ್ಕಂಥ ಒಂದು ಸುಮಾರು ಅವರು ರಿಟೈರ್ಡ್ ನಿವೃತ್ತಿಯನ್ನು ಹೊಂದುವ ತನಕ 60 ವರ್ಷಗಳ ಕಾಲ ಅಲ್ಲಿ ಕೆಲಸದಲ್ಲಿ ಅವರಿಗೆ ಭದ್ರತೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಕಾನೂನಿನ ಚೌಕಟ್ಟು ಅಂತಕ್ಕಂಥದ್ದು ಇರುತ್ತೆ. ಕಾನೂನಿನ ಚೌಕಟ್ಟು ಅಂತಕ್ಕಂಥದ್ದು ಇರುತ್ತೆ. ಕನಿಷ್ಠ ವೇತನ ಕಾಯ್ದೆ ಅಂತಕ್ಕಂಥದ್ದು ಕೂಡ ಜಾರಿಯಲ್ಲಿರ್ತದೆ. ಅವರಿಗೆ ಕನಿಷ್ಠ ವೇತನ, ಅವನಿಗೆ ಇಷ್ಟೇ ಅವನ ಕೆಲಸಕ್ಕೆ ಪ್ರತಿಫಲವಾಗಿ ಇಷ್ಟೇ ಹಣ ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಅವನಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಕಾರ್ಖಾನೆಗಳ ಕಾಯ್ದೆಗಳಿದಾವೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವ್ರದೇ ಆಗಿರ್ತಕ್ಕಂಥ ಕಾಯ್ದೆಗಳಂತಕ್ಕಂಥವು ಇದಾವೆ. ಆ ಕಾಯ್ದೆಯ ಅನ್ವಯದಲ್ಲಿನೇ ಅವರಿಗೆ ವೇತನ ಅಂತಕ್ಕಂಥದ್ದು ಕೂಡ ಲಭ್ಯವಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ವಿಶೇಷ ಭತ್ಯೆ ಅಂತಕ್ಕಂಥವಿದಾವೆ. ಆದರೆ ಅಸಂಘಟಿತ ವಲಯ ಕೆಲಸಗಾರರಲ್ಲಿ ಯಾವನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥ ಆಯ್ತಲ್ವಾ? ವಿಶೇಷ ಭತ್ಯೆಗಳಂತಕ್ಕಂಥವು ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಸಾರಿಗೆ ಭತ್ಯೆಗಳಾಗಿರ್ಬೋದು, ಇನ್ನಿತರ ಹಲವಾರು ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಸಂಘಟಿತ ವಲಯಗಾರರಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಹಾಗೇನೆ ಇಲ್ಲಿ ಪ್ರಾವಿಡೆಂಟ್ ಫಂಡ್ PF ಅಂತ ಏನ್ ಕರಿತೀವಿ ಅದನ್ನು ಕೂಡ ಅಲ್ಲಿ ಲಭ್ಯವಾಗ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಸರ್ಕಾರದ ಆಡಳಿತ ಆಗಿರ್ಬೋದು, ಇನ್ನ ವಾಣಿಜ್ಯ ಬ್ಯಾಂಕುಗಳು ಅಂತಕ್ಕಂಥವು ಏನಿದಾವೆ, ಹಾಗೇನೆ ಜೀವ ವಿಮಾ ಕಂಪನಿಗಳು, ನಾವು LIC ಅಂತ ನಾವೇನ್ ಕರಿತೀವಿ, ಜೀವ ವಿಮಾ ಕಂಪನಿಗಳು ಮತ್ತು ಸೈನ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಚೌಕಟ್ಟಿನ ಒಳಗಡೆನೆ, ಕಾನೂನಿನ ಒಳಗಡೆನೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ವೇತನವನ್ನ ಪಡಿತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಇಷ್ಟು ಸಂಘಟಿತ ವಲಯಗಳ ಕೆಲಸಗಾರರು ಅಥವಾ ದುಡಿಮೆಗಾರರು ಅಂತ ಕರಿತೀವಿ ಮಕ್ಕಳೇ. ಹಾಗಾದ್ರೆ ಅಸಂಘಟಿತ ವಲಯಗಳ ದುಡಿಮೆಗಾರರನ್ನ ನಾವು ನೋಡಿದಾಗ, ಅಸಂಘಟಿತ ವಲಯದ ದುಡಿಮೆಗಾರರು ಇಲ್ಲಿ ಅವ್ರಿಗೂ ಕೂಡ ವೇತನ ಅಂತಕ್ಕಂಥದ್ದು ಬರುತ್ತೆ, ಕೂಲಿ ಅಂತಕ್ಕಂಥದ್ದು ಬರುತ್ತೆ. ಆದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಚೌಕಟ್ಟು ಅಂತಕ್ಕಂಥದ್ದಿರಲ್ಲ.
ವಿಶೇಷವಾಗಿರ್ತಕ್ಕಂಥ ಭತ್ಯೆಗಳಂತಕ್ಕಂಥವು ಕೂಡ ಇಲ್ಲದೆ ಇರ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ. ನೋಡಿ, ದುಡಿಮೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಒಂದು ಚೌಕಟ್ಟು ಅಂತಕ್ಕಂಥದ್ದು ಇವ್ರಿಗೆ ಇರಲ್ಲ. ಆದ್ರೆ ಸಂಘಟಿತ ವಲಯದಲ್ಲಿ ಇರುತ್ತೆ. ಅಸಂಘಟಿತ ವಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಚೌಕಟ್ಟು ನಿಯಮಗಳಂತಕ್ಕಂಥವು ಇವರಿಗೆ ಅನ್ವಯಿಸುವುದಿಲ್ಲ. ಹಾಗೆಯೇ ಈ ಒಂದು ವಲಯದಲ್ಲಿ ದುಡಿಯುವ ಮತ್ತು ದುಡಿಸಿಕೊಳ್ಳುವವರ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ನಿಗದಿಯಾಗಿರುವುದಿಲ್ಲ. ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು, ಹಣ ಬರ್ಣಿಸ್ಕೋಬಹುದು, ಹೋಗ್ಬೋದು. ಆದ್ರೆ ಸಂಘಟಿತ ವಲಯದಲ್ಲಿ ಆಗಲ್ಲ. ಪ್ರತಿ ದಿನನೂ ಕೂಡ ಕೆಲಸಕ್ಕೆ ಅವನು ಹಾಜರಾಗಿರ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಹಾಜರಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಅಸಂಘಟಿತ ವಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿಯಮ ಅಂತಕ್ಕಂಥದ್ದು ಕಾನೂನುಗಳಂತಕ್ಕಂಥವು ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಮಕ್ಕಳೇ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಸರ್ಕಾರದ ನೋಂದಣಿ ಅಗತ್ಯವಿಲ್ಲ. ಯಾಕೆ ಅಗತ್ಯವಿಲ್ಲ ಅಲ್ಲಿ ಅಂತಂದ್ರೆ ಅವರಿಗೆ ಭದ್ರತೆ ಅಂತಕ್ಕಂಥದ್ದು ಇರುತ್ತೆ. ಯಾವ್ದ್ರಲ್ಲಿ? ಉದ್ಯೋಗದಲ್ಲಿ. ಇವರಿಗೆ ಯಾವುದೇ ಉದ್ಯೋಗದಲ್ಲಿ ಭದ್ರತೆ ಅಂತಕ್ಕಂಥದ್ದಿಲ್ಲ. ಈ ಕೆಲಸ ಅಂದ್ರೆ ಇನ್ನೊಂದು ಕೆಲಸಕ್ಕೆ ಅವರು ಹೋಗ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾಗಿ ಸರ್ಕಾರದ ನೋಂದಣಿ ಅಂತಕ್ಕಂಥದ್ದು ಅಗತ್ಯವೇ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಅಸಂಘಟಿತ ವಲಯಗಾರರಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಸರ್ಕಾರಗಳು ಯಾವುದೇ ಕಾನೂನು ನಿಯಮಗಳನ್ನ ಒಳಗೊಂಡಿರುವುದಿಲ್ಲ. ಇಲ್ಲಿ ನೋಡಿ, ಸರ್ಕಾರಗಳ ಯಾವುದೇ ಕಾನೂನು ನಿಯಮಗಳು ಇಲ್ಲಿ ಇರುವುದಿಲ್ಲ. ಇಲ್ಲಿ ಅಸಂಘಟಿತ ವಲಯಗಾರರಲ್ಲಿ. ಇನ್ನು ಮುಂದೆ ನಾವು ನೋಡೋದಾದ್ರೆ ಇಲ್ಲಿ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ. ಆದರೆ ಸಂಘಟಿತ ವಲಯದಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಸಂಭಾವನೆ ಅಂತಕ್ಕಂಥದ್ದು ಎಷ್ಟಿದೆ, ವೇತನ, ಆ ವೇತನಕ್ಕೆ ಅನುಗುಣವಾಗಿ ನಿರ್ದಿಷ್ಟವಾಗಿರ್ತಕ್ಕಂತಹ ತೆರಿಗೆಯನ್ನ ಕಟ್ಟಲೇಬೇಕಾಗುತ್ತೆ. ಆದರೆ ಇಲ್ಲಿ ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಕಾರ್ಮಿಕರೇನಿದ್ದಾರೆ, ಕೆಲಸಗಾರರೇನಿದ್ದಾರೆ, ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ತೆರಿಗೆಗಳನ್ನ ಕಟ್ಟುವಂತಿಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಮೋಟಾರ್ ವಾಹನ ರಿಪೇರಿ ಮಾಡ್ತಕ್ಕಂಥವ್ರು, ಹಾಗೇನೆ ತಲೆ ಮೇಲೆ ಹೊತ್ತು ತರಕಾರಿಗಳನ್ನ, ಹಣ್ಣು ಹಂಪಲುಗಳನ್ನ ಮಾರ್ತಕ್ಕಂಥವ್ರು ಅಥವಾ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರನ್ನ ನಾವು ಅಸಂಘಟಿತ ವಲಯದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಬೀದಿಗಳಲ್ಲಿ ತಳ್ಳುಗಾಡಿಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ನೋಡಿದ್ದೀರಾ? ತಳ್ಳುಗಾಡಿಗಳಲ್ಲಿ ವ್ಯಾಪಾರವನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ತಳ್ಳುಗಾಡಿ ವ್ಯವಸ್ಥೆಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತಳ್ಳುಗಾಡಿಗಳು ವ್ಯಾಪಾರವನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹೇಗೆ ಈ ಕೊರೋನಾ ಅಂತಕ್ಕಂಥ ಕೋವಿಡ್-19 ಅಂತಕ್ಕಂಥ ಒಂದು ರೋಗ ಅಂತಕ್ಕಂಥದ್ದು ಬಂದ ಆ ಸಂದರ್ಭಗಳಲ್ಲಿ ಯಾರು ಕೂಡ ಹೊರಗಡೆ ಅಡ್ಡಾಡದ ರೀತಿಯಲ್ಲಿ ಸರ್ಕಾರಗಳು ನಿಯಮಗಳನ್ನ ಜಾರಿ ತಂದವು. ಅವಾಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರಿಗೆ ವ್ಯಾಪಾರದ ಅನುಮತಿಯನ್ನು ಕೊಟ್ಟು ತಳ್ಳುಗಾಡಿಗಳ ಮೂಲಕ ವ್ಯಾಪಾರವನ್ನ ಮಾಡ್ತಕ್ಕಂಥ ಒಂದು ಅನುಮತಿಯನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಹಾಗೇನೆ ಮೀನುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಅರ್ಥ ಆಯ್ತಲ್ವಾ? ತಲೆಯ ಮೇಲೆ ಹೊತ್ತು ವ್ಯಾಪಾರ ಮಾಡ್ತಕ್ಕಂಥವ್ರು ಏನಿದ್ದಾರೆ ಎಲ್ಲರೂ ಕೂಡ ಯಾವುದಕ್ಕೆ ಒಳಪಟ್ಟಿರ್ತಾರೆ? ಅಸಂಘಟಿತ ವಲಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಂದೆ ನಾವು ಇಲ್ಲಿ ದುಡಿಯುವ ಸಮಯ ನಿಗದಿಯಾಗಿರುವುದಿಲ್ಲ. ನೋಡಿ, ಸಂಘಟಿತ ವಲಯದಲ್ಲಿ ಏನಾಗಿದೆ, ನಿರ್ದಿಷ್ಟವಾಗಿರ್ತಕ್ಕಂಥ ಇಂದೇ ಸಮಯ ಅಂತಕ್ಕಂಥದ್ದು ಅಲ್ಲಿ ನಿಗದಿಯಾಗಿರುತ್ತೆ. 10 ಗಂಟೆಯಿಂದ 5 ಗಂಟೆವರೆಗೆ ಸರ್ಕಾರಿ ಕೆಲಸ ಎಷ್ಟು ಸಮಯ ಇರುತ್ತೋ ಅಲ್ಲಿಯವರೆಗೆ ಒಂದು ನಿಗದಿತವಾಗಿರ್ತಕ್ಕಂತಹ ಸಮಯ ಅಂತಕ್ಕಂಥದ್ದು ಇರುತ್ತೆ. ಆದರೆ ಅಸಂಘಟಿತ ವಲಯದಲ್ಲಿ ನಾವು ದುಡಿಮೆಗೆ ಸಮಯದ ನಿಗದಿ ಅಂತಕ್ಕಂಥದ್ದು ಇರೋದಿಲ್ಲ. ಯಾವಾಗ ಬೇಕಾದರೂ ಕೂಡ ಅವರು ದುಡಿಮೆಯನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಅಸಂಘಟಿತ ವಲಯದಲ್ಲಿ ವಿಶೇಷ ಭತ್ಯೆಗಳಂತಕ್ಕಂಥವಿದಾವೆ. ಆದರೆ ಸಂಘಟಿತ ವಲಯದಲ್ಲಿ ವಿಶೇಷ ಭತ್ಯೆಗಳಿದಾವೆ. ಅಸಂಘಟಿತ ವಲಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಭತ್ಯೆಗಳನ್ನ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ವಿಶೇಷ ಭತ್ಯೆ ಅಂತಕ್ಕಂಥದ್ದು ಇರುವುದಿಲ್ಲ. ಇನ್ನ ಪ್ರತಿದಿನ ದೈಹಿಕ ಶ್ರಮ ಮಾಡಬೇಕು. ಪ್ರತಿದಿನನೂ ಕೂಡ ಅವರು ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ತಮ್ಮ ದಿನನಿತ್ಯದ ಅವಶ್ಯಕತೆಗಳು, ವಸ್ತುಗಳೇನಿದಾವೆ ಅವುಗಳನ್ನ ಪಡ್ಕೊಳ್ತಕ್ಕಂತಹ ದೃಷ್ಟಿಯಿಂದ ಇವರು ಕೆಲಸವನ್ನ ಮಾಡಲೇಬೇಕು. ಆದ್ರೆ ಅವರಿಗೆ ಅಸಂಘಟಿತ ವಲಯಗಾರರಿಗೆ ರಜೆ ಅಂತಕ್ಕಂಥದ್ದು ಇರುವುದಿಲ್ಲ. ಯಾವ ಸಮಯದಲ್ಲಿ ಬೇಕಾದ್ರೂ ಕೆಲಸವನ್ನ ಅವರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಕಾಣ್ತಾ ಇದೀವಿ? ಅಸಂಘಟಿತ ವಲಯದಲ್ಲಿ. ಆದ್ರೆ ಸಂಘಟಿತ ವಲಯದಲ್ಲಿ ಆಗಲ್ಲ, ಅವರಿಗೆ
ರಜೆಗಳು ಅಂತಕ್ಕಂಥದ್ದು ಕೂಡ ಇಲ್ಲಿ ನಿಗದಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಘಟಿತ ಮತ್ತು ಅಸಂಘಟಿತ ವಲಯಗಾರರ ನಡುವಿನ ವ್ಯತ್ಯಾಸಗಳಂತಕ್ಕಂಥವನ್ನ ನಾವು ನೋಡಿದ್ವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇದು ಬಹಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. 3 ಅಂಕದ್ದು ಏನು, ಸಂಘಟಿತ ಮತ್ತು ಅಸಂಘಟಿತ ವಲಯಗಾರರ ಅಥವಾ ಕೆಲಸ ಕಾರ್ಮಿಕರ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಬರುತ್ತೆ. ಇಲ್ಲಿ ಸಂಘಟಿತ ವಲಯದಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡ್ತಾರೆ. ಇಲ್ಲಿ ಯಾವುದೇ ಕಾನೂನಿನ ಚೌಕಟ್ಟು ಅಂತಕ್ಕಂಥದ್ದು ಅಸಂಘಟಿತ ವಲಯದಲ್ಲಿ ಇರೋದಿಲ್ಲ. ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ವೇತನ ಅಂತಕ್ಕಂಥದ್ದು ನಿಗದಿಯಾಗಿರುತ್ತೆ. ಅಸಂಘಟಿತ ವಲಯದಲ್ಲಿ ಯಾವುದೇ ವೇತನ ಅಂತಕ್ಕಂಥದ್ದು ನಿಗದಿಯಾಗಿರುವುದಿಲ್ಲ. ಅಸಂಘಟಿತ ವಲಯದಲ್ಲಿ ವಿಶೇಷ ಭತ್ಯೆಗಳಿರ್ತವೆ, ಆದ್ರೆ ಅಸಂಘಟಿತ ವಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಅಂತಕ್ಕಂಥವು ವಿಶೇಷ ಭತ್ಯೆಗಳು ಇರುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಇದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ಇರ್ತಕ್ಕಂತಹ ಒಂದು ವ್ಯತ್ಯಾಸಗಳು. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಈ ಒಂದು ಪಾಠದಲ್ಲಿ ಕೇಳ್ತಾರೆ ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ. ಅರ್ಥ ಆಯ್ತಲ್ವಾ? ಎಸ್. ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ ಅಸಂಘಟಿತ ದುಡಿಮೆಗಾರರ ಸವಾಲುಗಳು. ಏನು ಅಸಂಘಟಿತ ದುಡಿಮೆಗಾರರು ಅಂತಕ್ಕಂಥ ಏನಿದ್ದಾರೆ, ಇವರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ನೋಡಿ. 5 ರೀತಿಯ ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಒಂದು ವಲಸೆ, ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಭದ್ರತೆ ಅಂತಕ್ಕಂಥದ್ದು ಇರೋದಿಲ್ಲ, ಇನ್ನ ಕಾನೂನಿನ ಚೌಕಟ್ಟು ಅಂತಕ್ಕಂಥದ್ದು ಕೂಡ ಇರೋದಿಲ್ಲ, ಹಾಗೇನೆ ಬಾಲ ಕಾರ್ಮಿಕರು ಅಂತಕ್ಕಂಥವ್ರು ನಾವು ಕಾಣ್ತೀವಿ. ಅಲ್ಲಿ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯಕ್ಕೂ ಕೂಡ ಒಳಗಾಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವು ಪ್ರಮುಖವಾಗಿರ್ತಕ್ಕಂಥ ಅಸಂಘಟಿತ ದುಡಿಮೆಗಾರರ ಸವಾಲುಗಳು. ಇದು ಕೂಡ 3 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ನೋಡಿ, ಅಸಂಘಟಿತ ದುಡಿಮೆಗಾರರ ಸವಾಲುಗಳು ಅಥವಾ ಸಮಸ್ಯೆಗಳು ಅಂತ ನಾವು ನೋಡೋದಾದ್ರೆ ಏನೇನು ಸಮಸ್ಯೆಗಳಿದ್ದಾವೆ? ಒಂದು ವಲಸೆ. ವಲಸೆ ಅಂದ್ರೇನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು, ಕೆಲಸಗಳನ್ನು ಹುಡುಕೊಂಡು ಅಥವಾ ಇನ್ನಾವುದೋ ಅಲ್ಲಿ ಕೆಲಸ ಕಾರ್ಯಗಳು ಮುಗಿದ ನಂತರ ಬೇರೊಂದು ಪ್ರದೇಶಗಳಿಗೆ ಅಲ್ಲಿ ಕಾರ್ಮಿಕರಂತಕ್ಕಂಥವ್ರು. ಯಾವ ಕಾರ್ಮಿಕರು? ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಿದ್ದಾರೆ ವಲಸೆಯನ್ನು ಹೋಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ್ರೆ ಎರಡನೇದಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಭದ್ರತೆ. ಅವರು ಒಂದೇ ರೀತಿಯಾಗಿರ್ತಕ್ಕಂಥ ಸಮಾಜ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ವಲಸೆ ಹೋಗ್ತಕ್ಕಂಥದ್ದು, ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಇದು ಎರಡನೇ ಸಮಸ್ಯೆ. ಇನ್ನು ಮೂರನೇದು ಕಾನೂನಿನ ಚೌಕಟ್ಟು ಅಂತಕ್ಕಂಥದ್ದು ಇರೋದಿಲ್ಲ ಅವರಿಗೆ. ಕಾನೂನಿನ ಒಂದು ಚೌಕಟ್ಟಿನಿಂದ ಹೊರಗನೆ ಕೆಲಸ ಕಾರ್ಯಗಳನ್ನು ಅವರು ದುಡಿಮೆಯನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇನ್ನ ಯಾವಾಗ ಈ ಒಂದು ಅಸಂಘಟಿತ ವಲಯದಲ್ಲಿ ಬಾಲ ಕಾರ್ಮಿಕರ ಸಂಖ್ಯೆ ಅಂತಕ್ಕಂಥದ್ದು ಕೂಡ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಯಾಕಂತಂದ್ರೆ ಅವಶ್ಯಕವಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಪೂರೈಸ್ಕೋಬೇಕಂದ್ರೆ ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳು ಕೂಡ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಯಾಕಂತಂದ್ರೆ ಹೊಟ್ಟೆ ತುಂಬಬೇಕಲ್ವಾ? ಆ ಒಂದು ಕಾರಣದಿಂದ ತಮ್ಮ ಹಸಿವನ್ನ ನೀಗಿಸ್ಕೋಬೇಕಂತಕ್ಕಂಥ ಬಡತನದ ದೃಷ್ಟಿಯಿಂದ ಅವ್ರ ಮಕ್ಕಳು ಕೂಡ ಇಲ್ಲಿ ಏನಾಗ್ತಾರೆ? ಅಸಂಘಟಿತ ವಲಯದಲ್ಲಿ ಬಾಲ ಕಾರ್ಮಿಕರಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹೆಚ್ಚು ಪ್ರಮಾಣದಲ್ಲಿ ಆ ಮಕ್ಕಳನ್ನು ಕೂಡ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋದಂತ ಸಂದರ್ಭದಲ್ಲಿ ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಕೆಲಸಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೀವಿ ಮಕ್ಕಳೇ. ಎಲ್ಲಿ ಕಾಣ್ತಾ ಇದೀವಿ? ಅಸಂಘಟಿತ ಕೆಲಸಗಾರರಲ್ಲಿ ಅಥವಾ ಅಸಂಘಟಿತ ವಲಯದಲ್ಲಿ. ಇನ್ನ ದೈಹಿಕ ಶ್ರಮ ಹೆಚ್ಚಿನದಾಗಿ ಅವರು ಕೆಲಸವನ್ನ ದೈಹಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅದರ ಜೊತೆಯಲ್ಲಿ ಮಾನಸಿಕವಾಗಿರ್ತಕ್ಕಂಥ ದೌರ್ಜನ್ಯ. ನಾವು ಈಗ ಯಾರೋ ಒಂದು ಮನೆಯಲ್ಲಿ ಕೆಲಸಕ್ಕೆ ನೇಮಕವಾಗಿರ್ತೀವಿ, ಆ ಕೆಲಸ ಮಾಡಿದ್ರು ಬೈತಾ ಇರ್ತಾರೆ ಅಲ್ವಾ? ಮಾನಸಿಕವಾಗಿ ಅವರು ಬೈತಕ್ಕಂಥದ್ದು, ಅವರನ್ನ ಹಲ್ಲೆಗೆ ಒಳಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದೀವಿ ಮಕ್ಕಳೇ. ಅದನ್ನೇ ನಾವಿಲ್ಲಿ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು. ಕೆಲಸ ನೆಟ್ಟು ಮಾಡಲಿಲ್ಲ ಅಂತಂದ್ರೆ ಹೊಡಿತಕ್ಕಂಥ ನಾವು ಕಾಣ್ತಾ ಇದೀವಿ, ಬೈತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕಂತಂದ್ರೆ ನಮ್ಮ ಅಗತ್ಯ ವಸ್ತುಗಳು, ನಮ್ಮ ಬಯಕೆಗಳು, ನಮ್ಮ ಹಸಿವನ್ನು ನೀಗಿಸ್ಬೇಕಂತಂದ್ರೆ ಇವೆಲ್ಲವನ್ನು ಕೂಡ ಅಸಂಘಟಿತ ವಲಯ ಅಂತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಅಸಂಘಟಿತ ದುಡಿಮೆಗಾರರ ಸಮಸ್ಯೆಗಳು ಅಥವಾ ಸವಾಲುಗಳು ಮಕ್ಕಳೇ. ಇಲ್ಲಿಯವರೆಗೆ ನಾವು ಸಮಾಜಶಾಸ್ತ್ರದ ಅಧ್ಯಾಯ 2 ದುಡಿಮೆಯಲ್ಲಿ ಬರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಕೂಡ ನಾವು ಚರ್ಚೆಯನ್ನ ಮಾಡಿದೀವಿ. ಏನೇ ಚರ್ಚೆಯನ್ನ ಮಾಡಿದೀವಿ? ಶ್ರಮ ವಿಭಜನೆ ಅಂದ್ರೇನು, ಹಾಗೇನೆ ಇಲ್ಲಿ ಪ್ರಮುಖವಾಗಿ ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆ,
ಹಾಗೇನೆ ವಿಶೇಷ ಪರಿಣಿತಿ ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ನಾವು ಇದು ದುಡಿಮೆಯಲ್ಲಿನ ಅಸಮಾನತೆ ಮತ್ತು ಭೇದ ಭಾವ ಅಂತಕ್ಕಂಥದ್ದನ್ನು ಕೂಡ ನೋಡಿದೀವಿ. ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ದುಡಿಮೆಗಾರರನ್ನ ನೋಡಿದೀವಿ. ಹಾಗೆ ದುಡಿಮೆಯ ವಲಯಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡಿದ್ವಿ. ಯಾವ್ಯಾವುದು? ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ. ಮತ್ತೆ ಸಂಘಟಿತ ಮತ್ತು ಅಸಂಘಟಿತ ವಲಯಗಾರರ ನಡುವಿನ ವ್ಯತ್ಯಾಸ ಅಂತಕ್ಕಂಥದ್ದು ತಿಳ್ಕೊಂಡ್ವಿ. ಹಾಗೇನೆ ಅಸಂಘಟಿತ ವಲಯಗಾರರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಅಥವಾ ಸವಾಲುಗಳು ಏನನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿಯವರೆಗೆ ನಾವು ಇಷ್ಟು ಅಂಶಗಳನ್ನ ಚರ್ಚೆಯನ್ನ ಮಾಡಿದ್ದೀವಿ. ಅರ್ಥ ಆಗಿದೆಯಲ್ವಾ? ಎಸ್. ಹಾಗಾದ್ರೆ ಗೃಹ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 1, ಶ್ರಮ ವಿಭಜನೆ ಎಂದರೇನು? ಶ್ರಮ ವಿಭಜನೆ ಎಂದರೇನು? ಮುಂದಿನ ಪ್ರಶ್ನೆ, ಶ್ರಮ ವಿಭಜನೆಯ ವಿಧಗಳು ಯಾವುವು? ಶ್ರಮ ವಿಭಜನೆಯ ವಿಧಗಳು ಯಾವುವು? ಮುಂದಿನ ಪ್ರಶ್ನೆ, ವಿಶೇಷ ಪರಿಣಿತಿ ಎಂದರೇನು? ವಿಶೇಷ ಪರಿಣಿತಿ ಎಂದರೇನು? ಮುಂದಿನ ಪ್ರಶ್ನೆ, ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮುಂದಿನ ಪ್ರಶ್ನೆ, ಅಸಂಘಟಿತ ಮತ್ತು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಸಂಘಟಿತ ಮತ್ತು ಅಸಂಘಟಿತ ವಲಯಗಾರರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಇನ್ನು ಕೊನೆಯ ಪ್ರಶ್ನೆ, ಅಸಂಘಟಿತ ಕೆಲಸಗಾರರು ಎದುರಿಸುವ ಸವಾಲುಗಳೇನು? ಅಸಂಘಟಿತ ವಲಯಗಾರರು ಎದುರಿಸುವ ಸವಾಲುಗಳೇನು? ಅರ್ಥ ಆಯ್ತಲ್ವಾ ಮಕ್ಕಳೇ? ಎಸ್. ಧನ್ಯವಾದಗಳು.